ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 21/8/2026 ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಈ ಹಬ್ಬದ ದಿವಸ ಏನೆಲ್ಲ ಒಂದು ನೈವೇದ್ಯ ಇಡ್ಬೋದು ಮತ್ತು ಯಾವ ಥರ ಒಂದು ಪೂಜೆ ಮಾಡ್ಬೋದು ಅನ್ನೋದು, ಮತ್ತು ಯಾವ ಟೈಮ್ನಲ್ಲಿ ನಾವು ಪೂಜೆ ಮಾಡಿದ್ರೆ ನಮ್ಗೆ ಹೆಚ್ಚಿನ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ನೋಡೋಣ ಸ್ನೇಹಿತರೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ವರ್ಷದಿಂದ ನಾವೆಲ್ಲ ಕಾಯ್ದಿರ್ತೀವಿ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು, ಮತ್ತು ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು, ಬಟ್ಟೆ ಒಡವೆಗಳ ಬಗ್ಗೆ ಭಾಳ ಇಂಟ್ರೆಸ್ಟ್ ತೋರಿಸ್ಕೊಂಡು ದುಡ್ಡುಗಳ್ನೆಲ್ಲ ಕೂಡಿಟ್ಕೊಂಡಿರ್ತೀವಲ್ವ. ಆ ಒಂದು ಒಳ್ಳೆ ಟೈಮಲ್ಲಿ ನಾವು ಪೂಜೆ ಮಾಡೋದ್ರಿಂದ ಅದು ಅಭಿವೃದ್ಧಿ ಆಗುತ್ತೆ. ನಾವು ಈ ವರ್ಷ ಪೂಜೆ ಮಾಡೋದೇನು, ಮುಂದಿನ ವರ್ಷ ಇನ್ನೂ ಡಬಲ್ ತ್ರಿಬಲ್ ಆಗ್ಲಪ್ಪ, ಚೆನ್ನಾಗಾಗಲಿ ಅಂತ ಹೇಳಿ ಈ ವರ್ಷಕ್ಕಿಂತ ನಾವು ಮುಂದೆ ಬರೋಂಥ ದಿನಗಳ್ನ ಬಗ್ಗೆ ಜಾಸ್ತಿ ಕೇಳ್ಕೊತೀವಿ. ಸೊ ಹಂಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಯಾವ ಒಂದು ಟೈಮ್ನಲ್ಲಿ ಪೂಜೆ ಮಾಡಿದ್ರೆ ಮತ್ತು ಯಾವ ನೈವೇದ್ಯ ಇಡೋದ್ರಿಂದ ನಮಗೊಂದು ತುಂಬ ಶುಭ ಫಲ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ವರಮಹಾಲಕ್ಷ್ಮಿ ಹಬ್ಬ ಬಂದು 2026 21 8ನೇ ತಿಂಗಳು 21ನೇ ತಾರೀಕು ಬಿದ್ದಿದೆ. ಈ ವರಮಹಾಲಕ್ಷ್ಮಿ ಹಬ್ಬ ನಾವು ಕೇಳಂಗೆ ಇಲ್ಲ ಬಿಡಿ. ಶ್ರಾವಣ ಮಾಸ ಬಂದರೆ ಮೊದಲನೇ ಶ್ರಾವಣಕ್ಕೆ ಬರೋದಕ್ಕೆ ಮುಂಚೆನೇ ನಾಗರ ಪಂಚಮಿ ಎಲ್ಲ ಬಂದ್ಬಿಡುತ್ತೆ ನಮಗೆ. ಶ್ರಾವಣ ಆಯ್ತಿದ್ದಂಗೆ ಶ್ರಾವಣ ನಾಗರ ಪಂಚಮಿ ಆದರೆ ಇನ್ನೊಂದು ಶ್ರಾವಣ ಏನು ಬರುತ್ತೆ ಆವಾಗಲೇ ನಮಗೆ 2ನೇ ಶ್ರಾವಣಕ್ಕೇ ವರಮಹಾಲಕ್ಷ್ಮಿ ಹಬ್ಬ ಖಂಡಿತ ಬರುತ್ತೆ ಸ್ನೇಹಿತರೆ. ಅದು ತಲಾಂತರದಿಂದ ಬಂದಂತಹ ಒಂದು ದಿನ ಆಗಿದೆ. ಅದು 2ನೇ ಶುಕ್ರವಾರ, ಆ ಶ್ರಾವಣ ಶುಕ್ರವಾರದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ನಾವು ಮಾಡ್ತೀವಿ ಸ್ನೇಹಿತರೆ. ಹಬ್ಬಕ್ಕೆ ತುಂಬ ನಾವೊಂದು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಯಾವ ಟೈಮ್ನಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದು ಮುಖ್ಯವಾಗಿ ಹೇಳೋದಾದರೆ ನೋಡಿ ಸ್ನೇಹಿತರೆ, 21 ಅಂದರೆ 3 ತುಂಬ ಒಳ್ಳೆಯ ಸಂಖ್ಯೆಯಂತೆ. ಅದಕ್ಕೆ ಇವಾಗ ರಾಜಯೋಗ ಬಂದಿದೆಯಂತೆ. ಈ ಒಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬ ರಾಜಯೋಗ, ಮತ್ತು ನಾವೇನು ಕೇಳ್ಕೊಂಡ್ರು ಪಟಾಪಟ್ ಅಂತ ಒಂದು ಫಲ ಕೊಡೋ ಅಂಥ ಟೈಮು ದಿನ ಆಗಿದೆ. ಹಂಗಾಗಿ ಪ್ರತಿಯೊಬ್ಬರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾರೆ. ಆದರೆ ಆಚರಣೆ ಮಾಡೋದಕ್ಕಿಂತ ಮುಂಚೆ ನಾವು ಏನು ಹಿಂದಿನ ಕಾಲದಿಂದ ಒಂದು ಕಳಶಕ್ಕೆ ಒಂದು ಅಲಂಕಾರ ಮಾಡಿ, ನಾನು ಹೋದ ವಿಡಿಯೋದಲ್ಲಿ ಕಳಶಗಳಿಗೆ ಏನೇನು ಹಾಕಬೇಕು ಅಂತ ನಾನು ತೋರಿಸಿದ್ದೆ ಸ್ನೇಹಿತರೆ. ಆ ಥರ ಎಲ್ಲ ನೀವೊಂದು ಕಳಶಗಳಿಗೆ ಹಾಕ್ಕೊಂಡು ಕಳಶ ಊರಿ ಅದಕ್ಕೊಂದು ಸೀರೆನೋ ಒಂದು ರವಿಕೆನ ಉಡಿಸಿ ಅಲಂಕಾರನ ತುಂಬ ಸರಳವಾಗೇ ಮಾಡಬೇಕು. ಯಾಕೆ ಅಂತಂದರೆ ಈಗೆಲ್ಲ ಗೊಂಬೆಗಳು ಬಂದ್ಬಿಟ್ಟಿದ್ದಾವೆ. ಗೊಂಬೆಗಳ್ನ ತೊಗೊಂಬಂದಿಟ್ಟು ಒಂದು ಪೂಜೆ ಮಾಡ್ತಾರೆ. ಆ ಗೊಂಬೆಗಳೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಕಲ್ಪವೃಕ್ಷ, ಅದಕ್ಕೆ ಮುಖವಾಡ ಇದೆ, ಆ ಮುಖವಾಡ ಇಟ್ಬಿಟ್ಟೆ ನೀವು ಪೂಜೆ ಮಾಡಿ, ತುಂಬ ಫಲ ಸಿಕ್ಕುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ಈ ಒಂದು ಮತ್ತು ನಾವು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಮತ್ತು ದೇವಿಗೆ ಯಾವ ಸೀರೆನ ಹಾಕಬೇಕು, ಯಾವ ಕಲರ್ ಬಟ್ಟೆ ಹಾಕಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಯಾವ ಟೈಮಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಹೆಚ್ಚಿಗೆ ಫಲ ಮತ್ತು ಯಾವ ನೈವೇದ್ಯ ಮಾಡಿದ್ರೆ ತುಂಬ ಫಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ಪೂಜೆ ಒಂದು ಮುಹೂರ್ತ ಅಂತ ಬಂದರೆ ನೋಡಿ ಸ್ನೇಹಿತರೆ, ಬೆಳಗಿನ ಜಾವ ತುಂಬ ಚೆನ್ನಾಗಿದೆಯಂತೆ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, ಶನೇಶ್ವರಿಗೆ ಒಂದು ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ನಾವು ಬೆಳಗಿನ ಜಾವ 4:15 ಏನೊಂದು ನಾವು ನೈಟೇ ಎಲ್ಲ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋಬೇಕು. ಮಂಟಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಬೇಗ ಒಂದು 3 ಗಂಟೆಗೆ ಎದ್ರು ಸಾಕಾಗುತ್ತೆ. ನೀವು ನೀವು ಆ ಮುಹೂರ್ತದಲ್ಲೇ ನೀವು ಒಂದು ಪೂಜೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ನಾವು ನಾವು ರೆಡಿ ಮಾಡ್ತೀವಿ ಅಂದರೆ 2 ಅವರ್ಸ್ ನಮಗೆ ಬೇಕೇ ಬೇಕು. ನೀವೆಲ್ಲ ಒಂದು ರೆಡಿ ಮಾಡ್ಕೊಂಡು ಒಂದು ಪೂಜೆ ಮಾಡೋ ಅಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಒಂದು 4 ಗಂಟೆ 20 ನಿಮಿಷದ ಮೇಲೆ ನೀವು ಈ ಪೂಜೆ ಕಾರ್ಯಕ್ರಮನ ಶುರು ಮಾಡಿಕೊಂಡ್ರೆ 5 ಗಂಟೆ 45 ನಿಮಿಷ ಅಂದರೆ 5:15 ಒಳಗೆ ನೀವು ಈ ಪೂಜೆನ ಮಾಡ್ಕೊಂಬಿಟ್ರಿ ಅಂದರೆ ಅಮೃತಗಳಿಗೆ ಅಮೃತ ಸಿದ್ಧಿ ಯೋಗ ತುಂಬ ಚೆನ್ನಾಗಿದೆಯಂತೆ ಸ್ನೇಹಿತರೆ. ಕೇಳಂಗೆ ಇಲ್ಲ, ಫಲ ಹುಡಿಕೊಂಡು ಬರೋ ಅಂತಹ ಈ ಒಂದು ಟೈಮ್ ಆಗಿದೆ. ಸೊ ಅದನ್ನು ಬಿಟ್ಟರೆ ತಿರ್ಗಾ ಮತ್ತೆ ಸಂಜೆ ರಾವು ಗೋಧೂಳಿ ಸಮಯ ಅಂತ ನಾವು ಹೇಳ್ತೀವಿ. ಗೋಧೂಳಿ ಸಮಯ ಮಾಮೂಲಿ 6 ಗಂಟೆಯಿಂದ ಒಂದು 7 ಗಂಟೆ ಒಳಗೆ ನಾವು ಮಾಡ್ತೀವಿ. ಹಂಗಾಗಿ ಗೋಧೂಳಿ ಸಮಯನೂ ಮಾಡ್ಬೋದು. ಅದನ್ನು ಬಿಟ್ಟರೆ ರಾಹುಗಾಲ ಯಮಗಡಗಾಲ ಬಿಟ್ಟು ನೀವು ಗುಳಿಕ ಕಾಲ ಒಂದು ಟೈಮ್ನ ನೋಡ್ಕೊಂಡು ನೀವು ಆ ಟೈಮ್ನಲ್ಲೂ ಸಹ ಪೂಜೆ ಮಾಡ್ಬೋದು. ಸಿದ್ಧಿಯೋಗ ಏನು ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂದರೆ ಒಂದು ಬ್ರಾಹ್ಮಿ ಮುಹೂರ್ತ ನಾವೇನು ಹೇಳ್ತೀವಿ 4:15 5:15 ನೀವು ಪೂಜೆ ಮಾಡಿದ್ರೆ
ಭಾಳ ಭಾಳ ಒಳ್ಳೆಯದಾಗೋ ಅಂಥ ಟೈಮ್ ಇದೆ ಸ್ನೇಹಿತರೆ. ಆದಷ್ಟು ಎಲ್ಲರೂ ನೀವು ಮನೆಗಳಲ್ಲಿ ಸ್ವಲ್ಪ ರಾತ್ರಿನೇ ಎಲ್ಲ ರೆಡಿ ಮಾಡಿಕೊಂಡು ಮುಂಜಾನೆ ಬೇಗ ಎದ್ದು ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಈ ವರ್ಷ ಈ ಟೈಮಲ್ಲಿ ನಾವು ಪೂಜೆ ಮಾಡೇ ಮಾಡ್ತೀವಿ, ನಮ್ಮ ಇಷ್ಟಾರ್ಥ ಈಡೇರಲಿ ಅಂತ. ಸೊ ಹಂಗಾದ್ರೆ ನಾವು ಖಂಡಿತ ಈ ಪೂಜೆ ಮಾಡ್ತೀವಿ. ಏನೇ ಕೆಲಸಗಳು ಜಾಸ್ತಿ ಇದ್ದು ಕೆಲ್ಸಕ್ಕೆ ಹೋಗಿ ಬಂದು ದೇವ್ರು ಮಾಡಬೇಕು ಅನ್ನೋರು ಏನೂ ಯೋಚನೆ ಮಾಡಬೇಡಿ. ನೀವು ಸಂಜೆ ಗೋಧೂಳಿ ಸಮಯಕ್ಕೆ ಖಂಡಿತ ತುಂಬ ಚೆನ್ನಾಗಿದೆ. ಗೋಧೂಳಿ ಸಮಯದಲ್ಲಿ ಹಸು ಕರುಗಳು ನಮ್ಮ ಮನೆಗೆ ಬರೋ ಹೊತ್ತಂತೆ ಹಸು ಕರು ಮುಕ್ಕೋಟಿ ದೇವರುಗಳು ನೋಡಿ ಬೈಲೆಲ್ಲ ಸುತ್ತಾಡ್ಕೊಂಡು ನಮ್ಮ ಮನೆಗೆ ಬರ್ತವೆ. ಅವಕ್ಕೆ ನಾವು ಕಾಲು ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡಿ ನಮ್ಮ ಮನೆ ಒಳಗಡೆ ಕರ್ಕೋಬೇಕು. ಅಂಥ ಸಮಯದಲ್ಲೂ ನೀವು ಸಹ ಈ ಲಕ್ಷ್ಮಿನ ಒಂದು ಆಹ್ವಾನ ಒಂದು ಪೂಜೆ ಮಾಡ್ಕೊಳ್ಳೋದ್ರಿಂದನೂ ತುಂಬ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಮಧ್ಯಾಹ್ನ ಎಲ್ಲ ಏನು ಅಷ್ಟೊಂದು ಚೆನ್ನಾಗಿಲ್ಲ ಟೈಮ್ಗಳು. ಆದರೆ ಈ ರಾಹುಗಾಲ ಯಮಗಡಗಾಲ ಬಿಟ್ಟು ನೀವು ಒಂದು ಟೈಮು ಅಂದರೆ ಗುಳಿಕ ಕಾಲದಲ್ಲಿ ನೋಡ್ಕೊಂಡು ಈ ಪೂಜೆನ ಮಾಡ್ಕೊಳ್ಳಿ. ಮತ್ತು ಒಂದು ನೈವೇದ್ಯ ಅಂತ ಬಂದರೆ ಸ್ನೇಹಿತರೆ, ಮಾಮೂಲಿ ಹಣ್ಣುಗಳು, ಥರ ಥರ ತಿಂಡಿಗಳು ಎಲ್ಲ ನೀವು ಮಾಡಿಕ್ಕಿರ್ತೀರ. ನೀವು ಏನೇ ಥರ ತಿಂಡಿಗಳು ಏನೇ ನೀವು ಮಾಡಿಕ್ಕಿದ್ರು ಮುಖ್ಯವಾಗಿ ಹೆಸರು ಬೇಳೆಯಿಂದ ನೀವೊಂದು ಪಾಯಸ, ಬೆಲ್ಲ, ಹೆಸರು ಬೇಳೆಯಿಂದ ಹಾಕಿ ನೀವು ಮಾಡಲೇಬೇಕು. ತುಂಬ ಶ್ರೇಷ್ಠವಾದಂತಹ ಒಂದು ನೈವೇದ್ಯ ಆಗಿದೆ. ಮತ್ತು ತೊಗರಿ ಬೇಳೆಯಿಂದ ನಾವು ಮಾಡಬೇಕು. ತೊಗರಿ ಬೇಳೆಯಿಂದ ಅಂದರೆ ನಾವು ಪ್ರತಿಯೊಬ್ಬರ ಮನೇಲೂ ಸಹ ನಾವು ಒಬ್ಬಟ್ಟನ್ನ ಮಾಡೇ ಮಾಡ್ತೀವಿ. ಕೆಲವರು ಹಿಂದಿನ ದಿವಸನೇ ಮಾಡಿ ಎತ್ತಿಟ್ಕೊಂಬಿಟ್ಟಿರ್ತಾರೆ, ಅದು ಲೆಕ್ಕ ಬರೋಲ್ಲ. ನಾವು ಸ್ನಾನ ಮಾಡಿ ಫ್ರೆಶ್ಶಾಗಿ ನಾವು ಮಾಡಿ ಆ ದೇವ್ರ ಮುಂದೆ ಒಂದು 2-3 ಒಬ್ಬಟ್ಟು ಇಟ್ಟರೆ ಅದು ನಮಗೆ ಒಂದು ನೈವೇದ್ಯ ಸಂಪೂರ್ಣ ಆಗೋದು. ಅಷ್ಟೆಲ್ಲ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಪವಿತ್ರವಾದಂಥ ಸಜ್ಜಿಗೆ ಇದೆ. ಸಜ್ಜಿಗೆಗಿಂತ ನೈವೇದ್ಯ ಮತ್ತೊಂದಿಲ್ಲ. ಅದನ್ನು ಸಹ ನೀವೇನು ಒಂದು ಸ್ವಲ್ಪ ರವೆ ಹುರಿದಿಟ್ಕೊಂಬಿಟ್ಟು 5 ನಿಮಿಷಕ್ಕೆ ನೀವೊಂದು ಸಜ್ಜಿಗೆ ರೆಡಿ ಮಾಡಿ ಅದಕ್ಕೊಂದು ಸ್ವಲ್ಪ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಎಲ್ಲ ಹಾಕಬೇಕು. ದೇವ್ರಿಗೆ ಇಕ್ಕೋದಲ್ಲ ಅಂತ ಹೆಂಗೋ ಮಾಡೋದಲ್ಲ, ಅದನ್ನು ತುಂಬ ಚೆನ್ನಾಗಿ ರುಚಿಯಾಗಿ ದೇವ್ರ ಮುಂದೆ ನೀವು ಮಾಡಿಟ್ಟು ನೀವೊಂದು ವರ ಬೇಡ್ಕೋಬೋದು. ಮತ್ತು ಈ ಸರಿ ಮುಖ್ಯವಾಗಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಬಂದಿರೋದ್ರಿಂದ ಎಳ್ಳಿಗೆ ಸಂಬಂಧಪಟ್ಟಂತಹ ತಿಂಡಿನೂ ಸಹ ಮಾಡ್ಬೋದು ಸ್ನೇಹಿತರೆ. ಹಂಗಾಗಿ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಸಹ ನೀವು ಮಾಡ್ಬೋದು. ಇಲ್ಲ ಎಳ್ಳಿನ ಬರ್ಫಿ ಬರುತ್ತೆ, ಇಲ್ಲ ಆ ಥರನಾದರೂ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಹೇಳ್ದಂಥ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಳ್ಳು ಹಾಕಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೈವೇದ್ಯನ ಮಾಡ್ದು ಅಂತಲೂ ಅನಿಸ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಪುಳಿಯೋಗರೆ ಮಾಡೋದನ್ನು ಸಹ ದೇವ್ರಿಗೆ ಇಡ್ಬೋದು. ನಮ್ಮ ಕಡೆ ಎಲ್ಲ ಸ್ವಲ್ಪ ಪುಳಿಯೋಗರೆಗಳೆಲ್ಲ ಮಾಡಿ ಇಡೋದು ಕಡಿಮೆನೇ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ. ಕೆಲವು ಬೇರೆ ಕಡೆ ಎಲ್ಲ ಇಡ್ತಾರೆ. ನಾವು ನೈವೇದ್ಯ ಅಂತ ಬಂದರೆ ಸ್ವಲ್ಪ ಆದಷ್ಟು ಒಂದು ಸಿಹಿ ಪದಾರ್ಥನ ನಾವು ದೇವ್ರಿಗಿಟ್ಟು ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮ್ಮ ಕಡೆ. ಹಂಗಾಗಿ ನೀವು ಸಿಹಿ ಪದಾರ್ಥ ಅಂದರೆ ನೀವು ಡ್ರೈ ಫ್ರೂಟ್ಸನ್ನು ಇಡ್ಬೋದು, ಇಲ್ಲ ಎಳ್ಳುಂಡೆ, ಎಳ್ಳು ಬೆಲ್ಲ ಕುಟ್ಬಿಟ್ಟು ಉಂಡೆ ಥರನ ಮಾಡಿ ನೀವು ದೇವ್ರಿಗೆ ಅರ್ಪಿಸ್ಬೋದು. ಇಷ್ಟೆಲ್ಲ ನೋಡಿ ಮುಖ್ಯವಾಗಿ 4-5 ನೈವೇದ್ಯಗಳ್ನ ಹೇಳಿದ್ದೀನಿ. ತುಂಬ ಚೆನ್ನಾಗಿರೋವಂಥ ನೈವೇದ್ಯ. ಹೆಸ್ರುಬೇಳೆ ಪಾಯಸ, ಬೆಲ್ಲ ತುಂಬ ಶ್ರೇಷ್ಠವಾದದ್ದು. ಸೊ ಹೆಸ್ರುಬೇಳೆ ಪಾಯಸ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ನಾನು ಹೇಳಿದ್ದು ಕೊಬ್ಬರಿ ಮಿಠಾಯಿ ಅಂತೀನಿ, ಎಳ್ಳಿಂದು ಒಂದು ಬರ್ಫಿ ಮಾಡ್ಕೊಳ್ಳಿ. ಈ ತೊಗರಿ ಬೇಳೆಯಿಂದ ನೀವೊಂದು ಪ್ರಸಾದನ ಒಂದು ನೈವೇದ್ಯ ಮಾಡ್ಕೊಳ್ಳಿ. ಮತ್ತು ಸಜ್ಜಿಗೆನೂ ತುಂಬ ಚೆನ್ನಾಗಿರುತ್ತೆ. ಆ ದೇವರಿಗೆ ಒಂದು ಸಜ್ಜಿಗೆನೂ ಮಾಡಿಕೊಂಡು ಆ ದೇವರಿಗೆ ಅರ್ಪಿಸಿ ಒಂದು ತುಳಸಿ ದಳದಿಂದ ಆ ತಾಯಿಗೆ ಆ ನೈವೇದ್ಯನ ತೋರಿಸ್ಬಿಟ್ಟು ಆನಂತರ ನೀವು ಮನೆಯವರೆಲ್ಲ ಒಂದು ಊಟ ಪ್ರಸಾದನ ತೊಗೋಬೋದು ಸ್ನೇಹಿತರೆ. ಮತ್ತು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ, ಕುಂಕುಮಾರ್ಚನೆ ಇವೆಲ್ಲ ನೀವು ಮಾಡಿ ಭಾಳ ಒಂದು ಒಳ್ಳೆಯದು. ಮನೇಲಿ ಹೆಣ್ಮಕ್ಳುಗಳು ಹಾಡುಗಳು ಹೇಳಬೇಕು. ಎಷ್ಟೋ ಜನದ ಮನೆ ಬರೀ ಮೂಕ ಆರತಿ ಮಾಡ್ತೀರಾ, ಸುಮ್ಮನೆ ಆರತಿ ಮಾಡ್ತೀರಾ, ಅದಕ್ಕೆ ಅಂದ ಚೆಂದನೇ ಇರೋದಿಲ್ಲ. ನೀವು ಆಡ್ತಾ ರಾಗ, ನಳ್ತಾ ರೋಗ ಅಂತೀವಿ. ಬಾಯಿ ಬಿಟ್ಟು ಹಾಡೋದನ್ನು ನೀವು ಹೆಣ್ಮಕ್ಳು ಕಲಿಬೇಕು ಸ್ನೇಹಿತರೆ. ಹಂಗಾಗಿ ಹಾಡ್ರಿ, ನಿಮ್ಮನ್ನ ಯಾರನ್ನೂ ಆಡ್ಕೊಳಕ್ಕೆ ಬರಲ್ಲ. ಆ ಲಕ್ಷ್ಮಿನ ಬಾಯಿ ತುಂಬ ಕರೀರಿ, ಬಾರಮ್ಮ ನಮ್ಮ ಮನೆಗೆ ಬಾರಮ್ಮ ಅಂತ ಹೇಳಿ ಅಮ್ಮನ ಬರಮಾಡಿಕೊಂಡು ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ತುಪ್ಪದ ದೀಪನ ಹಚ್ಚಿ, ನಾನು ಹೋದ ವಿಡಿಯೋದಲ್ಲಿ ಇದು ಕಳಶಕ್ಕೆ ಏನೇನು ಹಾಕಬೇಕು ಅನ್ನೋದು ಪ್ರತಿಯೊಂದನ್ನು ನಿಮ್ಗೆ ಹೇಳಿದ್ದೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಮಾಡ್ತೇವೆ, ಅದು ಯಾವ ಬಣ್ಣ ಸೀರೆ ಲಕ್ಷ್ಮಿಗೆ ತುಂಬ ಒಂದು ಪ್ರೀತಿಯಾಗಿದೆ, ಮತ್ತು ಇನ್ನೊಂದು ಯಾವ ಬಣ್ಣದ ಬಳೆಗಳನ್ನು ಸಹ ಈ ಸರಿ ಒಂದು ನೈವೇದ್ಯಕ್ಕೆ ಇಡಬೇಕು ಅನ್ನೋದ್ರ ಬಗ್ಗೆನೂ, ಕುಂಕುಮಕ್ಕೆ ಇಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನಾನು ಹೇಳಿರೋ ಥರ ಅಂತ ಎಲ್ಲ ಒಂದು ನೈವೇದ್ಯಗಳ್ನ, ಒಂದು ಪೂಜೆಗಳ್ನ ಈ ಟೈಮ್ಗಳಲ್ಲಿ ಮಾಡಿ ನಿಮ್ಮ ಯಥಾಶಕ್ತಿ ಇಷ್ಟು ಜನ ಮುತ್ತೈದೆಯರಿಗೆ ಅಂತ ನಿಮ್ಮ ಕೈಲೊಂದು ತಾಂಬೂಲ ಆಗುತ್ತೋ, ಇಲ್ಲ ಒಂದು ಏನನ್ನ
ಎಲೆ ಅಡಿಕೆನೋ ಒಂದು ಸ್ವೀಟು ನೀವು ಕೊಟ್ಟು ಅವ್ರಿಗೆ ಒಂದು ಆಶೀರ್ವಾದನ ತಗೊಳ್ಳಿ. ಕೊಡಬೇಕಾದ್ರೆ ಖಾಲಿ ಕೊಡಬೇಡಿ. ಅವ್ರಿಗೆ ಒಂದು 10 ರೂಪಾಯೋ ಇಲ್ಲ 1 ರೂಪಾಯೋ ಏನೋ ಜೊತೇಲಿ ಇಟ್ಬಿಟ್ಟು ಕೊಡೋದ್ರಿಂದ ನಾವು ದನನ ಕೊಟ್ಟು ನಮ್ಮ ಬೇರೆಯವ್ರ ಮನೆಯಿಂದ ನಮಗೂ ಕೊಟ್ಟೇ ಕೊಡ್ತಾರೆ. ಕೊಟ್ಟು ತಗೊಳ್ಳೋದ್ರಿಂದ ಒಂದು ಖುಷಿ ಇರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದೇನೆಂದರೆ ಮನೆಯವ್ರು ಎಲ್ಲರೂ ಸೇರಿ ಒಂದು ಮಹಾಮಂಗಳಾರತಿನ ಆ ತಾಯಿಗೆ ಮಾಡಲೇಬೇಕು. ಮತ್ತು ಈ ಒಂದು ಕಳಶ ನೀವೇನು ಊರಿರ್ತೀರಲ್ವ ಲಕ್ಷ್ಮಿ ಕಳಶನ, ಆ ಕಳಶನ ಯಾವಾಗ ತಡ್ಲಿಸ್ಬೇಕು, ಯಾವಾಗ ಎತ್ತೋದ್ರಿಂದ ನಿಮಗೆ ಶುಭ ಯೋಗ ಇದೆ, ಅದನ್ನ ಶುಕ್ರವಾರನೇ ತದ್ಲಿಸ್ಬೇಕಾ ಇಲ್ಲ ಶನಿವಾರ ತದ್ಲಿಸ್ಬೇಕಾ, ಇದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಬಣ್ಣದ ಸೀರೆ ಮತ್ತು ಯಾವಾಗ ಲಕ್ಷ್ಮಿನ ಎತ್ತಬೇಕು ಅನ್ನೋದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಸ್ನೇಹಿತರೆ. ಇವತ್ತು ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಒಂದು ವರ್ಷದಿಂದ ಈ ಹಬ್ಬ ಮಾಡೋಕ್ಕೆ ಕಾಯ್ತಾ ಇರ್ತೀರಾ. ಒಂದು ಅರ್ಧ ಗಂಟೆಲಿ ಯಾರೂ ಯಾಮಾರಬೇಡಿ. ದೇವ್ರ ಮುಂದೆ ಕೂತ್ಕೊಂಡು ಒಂದು ಶ್ರದ್ಧೆ ಭಕ್ತಿಯಿಂದ ಆ ತಾಯಿನ ಒಂದು ಆಹ್ವಾನ ಮಾಡ್ಕೊಂಡು ಒಂದು ಪೂಜೆ ಮಾಡಿ. ನಿಮ್ಮ ಇಷ್ಟಾರ್ಥ ಖಂಡಿತ ಈಡೇರುತ್ತೆ. ಇದು ಒಳ್ಳೆ ಮುಹೂರ್ತ ಆಗಿದೆ ಸ್ನೇಹಿತರೆ. 4:15 5:45 ಒಳಗಡೆ ನೀವು ಈ ಪೂಜೆನ ಮುಗಿಸ್ಕೊಂಬಂದ್ಬಿಡಿ. 5:45ವರೆಗೂ ಸಹ ಟೈಮ್ ಚೆನ್ನಾಗಿರುತ್ತೆ. ಮತ್ತು ನಾನು ಹೇಳಿರೋ ಇಷ್ಟು ನೈವೇದ್ಯದಲ್ಲಿ ಒಂದು ಹೆಸರುಬೇಳೆ ಆಗ್ಬೋದು, ತೊಗರಿಬೇಳೆ ಆಗ್ಬೋದು, ಎಳ್ಳು, ಈ ಥರದಲ್ಲೆಲ್ಲ ನೀವೊಂದು ರವೆದು ಸಜ್ಜಿಗೆ ಇವೆಲ್ಲ ಒಂದು ನೈವೇದ್ಯಗಳನ್ನ ಮಾಡ್ತಾ ಆ ಮಹಾನ್ ಲಕ್ಷ್ಮಿಗೆ ಅರ್ಪಿಸಿ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಬಣ್ಣ ಮತ್ತು ಯಾವ ಬಣ್ಣದ ಯಾವಾಗ ದೇವ್ರನ್ನ ಎತ್ತೋದ್ರಿಂದ ನಮಗೆ ಶುಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ.